ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ ನನ್ನನ್ನು ಬಿಟ್ಟೋಗ್ಬೇಡ. ಚಿಕ್ಕಮ್ಮ ನನ್ನನ್ನು ಬಿಟ್ಟೋಗ್ಬೇಡ ಚಿಕ್ಕಮ್ಮ, ನಾನು ನಿಮ್ಮ ಕಾಲು ಹಿಡಿತೀನಿ ಚಿಕ್ಕಮ್ಮ. ನನ್ನನ್ನು ಬಿಟ್ಟೋಗ್ಬೇಡಿ ಚಿಕ್ಕಮ್ಮ. ನೀವು ಹೋದ್ರೆ ನಂಗೆ ಯಾರು ಕತೆ ಹೇಳ್ತಾರೆ, ನಂಗೆ ಯಾರು ಆಟ ಆಡಿಸ್ತಾರೆ, ನಂಗೆ ಯಾರು ಊಟ ಮಾಡಿಸ್ತಾರೆ? ಪುಟ್ಟ, ನಾನೆಲ್ಲೂ ಹೋಗ್ತಿಲ್ಲ. ಅದು ತಾತಂಗೆ ಹುಷಾರಿಲ್ವಂತೆ. ಇಲ್ಲ, ನನಗೆ ಗೊತ್ತು ನೀವು ಮನೆ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ. ಇಲ್ಲ ಕಣೋ, ನಾನು ಬೇಗ ಬಂದ್ಬಿಡ್ತೀನಿ. ನನಗೂ ನೀನು ಬಿಟ್ಟಿರೋಕ್ಕಾಗಲ್ಲ. ಹೋಗೋಣ ಚಿಕ್ಕಮ್ಮ. ಇವಳು ಯಾವಾಗ್ಲೇ ನಿನ್ನ ಚಿಕ್ಕಮ್ಮ ಆದ್ಲು. ಇವಳು ಯಾವತ್ತೂ ಮನೆಗೆ ಬರಲ್ಲ. ಬಾ. ರಮಣ, ಯಾಕೆ ಮಗುತಾರೆ ನೋಡ್ತಾ ಇದೀಯಾ? ನಿನಗೆ ರಕ್ತ ಕುದಿತಾ ಇಲ್ವಾ? ನಡೆಯ ವಿಜಯಮ್ಮನ ನಾಯ್ತಾರೆ ಹೇಳ್ಕೊಬೇಡ. ಶಿವಣ್ಣ, ನಾನು ಹೇಳ್ತೀನಿ ಕೇಳು, ಆತರ ಪಡಬೇಡ. ಹೆಂಗಸ್ರ ಮೇಲೆ ನಾವು ಹಂಗೆಲ್ಲ ಕೈ ಮಾಡಕ್ ಆಗಲ್ಲ ಶಿವಣ್ಣ. ಅವ್ನ ಮಗ ಬೇರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವನಿವಾಗ. ಪೊಲೀಸ್ ಸ್ಟೇಷನ್ ಹೋಗಿ ಆ ಪಾಪಿನ ನಮಗೆ ಒಪ್ಸಿ ಅಂತ ಸ್ಟ್ರೈಕ್ ಮಾಡೋಣ ರಾಮಣ್ಣ. ಶಾಂತಮ್ಮ, ನಾನು ಹೇಳೋದು ನಿಮ್ಗೆ ಯಾಕೆ ಅರ್ಥ ಆಯ್ತಾ ಇಲ್ಲ? ಮೊದ್ಲು ಕೌನ್ಸಿಲರ್ ಸಾಹೇಬ್ರ ಹತ್ರ ಮಾತಾಡೋಣ. ಅವ್ರ ಗಮನಕ್ಕೆ ಬರ್ದೆ ನಾವ್ ಇದೇನು ಮಾಡಂಗಿಲ್ಲ. ಕೌನ್ಸಿಲರ್ ಸಾಹೇಬ್ರಿಗೆ ಕೆಟ್ಟ ಹೆಸರು ಬರ್ತದೆ ಶಾಂತಮ್ಮ. ಸುಮ್ಕಿರು ರಮಣ. ಕೌನ್ಸಿಲರ್ ಸಾಹೇಬ್ರನ್ನ ಕೊಲ್ಲೋಕ್ ಬಂದ ಅವನು. ಕೌನ್ಸಿಲರ್ ಸಾಹೇಬ್ರ ಹೆಸರು ಹೆಂಗ್ ಹಾಳಾಗುತ್ತೆ? ಅಯ್ಯೋ, ಹೊಸ ಸಮಾಧಾನ ಮಾಡ್ಕೊಳ್ಳಿ, ನನ್ನ ಮಾತು ಕೇಳ್ರಪ್ಪ. ನನ್ ನಿಮ್ ಕೈ ಮುಗಿತೀನಿ ಕಣ್ರಪ್ಪ. ಸುಮ್ಮಿನೇ ಬಂದ್ಲು. ಬರಮ್ಮ ಬಾ. ನೀನ್ ಹೇಳವ, ನಿನ್ನ ಗಂಡನ ಕೊಲೆ ಮಾಡಕ್ ಬಂದನ್ನ ಅದಕ್ಕೆ ಕುಮ್ಮಕ್ ಕೊಟ್ಟ ವಿಜಯಮ್ಮನ್ನ ನಾವು ಸುಮ್ಮನೆ ಬಿಡ್ಬೇಕಾ? ಶಿವಣ್ಣ, ನಾನು ಹೇಳಿದ್ರೆ ಅರ್ಥ ಆಯ್ತಾ ಇಲ್ವ ನಿನಗೆ? ನೋಡವ ಸುಮ್ಮಿ, ವಿಜಯಮ್ಮನ ಹತ್ರ ಹೋಗ್ಬಿಡೋಣ, ಅವಳನ್ನ ಎಳ್ದಾಕ್ಬಿಡೋಣ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾಶಿಗೂ ಹೊಡೆದಾಕ್ಬಿಡೋಣ, ಹಂಗೆ ಹಿಂಗೆ ಅಂತ ಎಲ್ಲ ಬಂದು ಹಿಂಗೆ ಸಿಟ್ಟಾಗಿ ನಿಂತ್ಬಿಟ್ಟವ್ರು ಕಣವ. ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊತಾ ಇಲ್ಲ ಅವರು. ಹೇಳವ ನೀನಾರು. ಯಾರು ಎಲ್ಲೂ ಹೋಗೋದ್ ಬೇಡ. ಅವ್ರು ಮಾಡಿದ ಪಾಪನ
ಮೇಲ್ ಕೂತಿರೋ ದೇವ್ರೆ ನೋಡ್ಕೋತಾನೆ. ನೀವೆಲ್ಲರೂ ಸಮಾಧಾನವಾಗಿರಿ. ಅಲ್ಲೇ ಕಣವ, ಅವರು ಕೋರ್ಟು, ಲಾಯರು, ಬೇಲು ಪಾಲು ಅಂತ ಅವ್ನು ಈಚೆ ಕಡೆ ಕರ್ಕೊಂಡ್ಬಂದ್ರೆ ಏನ್ ಮಾಡೋದು? ಅಣ್ಣ, ಅವನಿಷ್ಟು ಬೇಗ ಹೊರಗಡೆ ಬರೋದಕ್ಕಾಗಲ್ಲ ಅನ್ನೋ ನಂಬಿಕೆ ನನಗಿದೆ. ಅದು ಅಲ್ಲದೆ ಸಾಹೇಬ್ರು ಕೂಡ ಅವ್ರ ವಿಷಯಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ದಾರೆ. ಈಗ ಇದು ಕೋರ್ಟು ಕೇಸು ಅಂತ ಆಗಿರೋದ್ರಿಂದ ನಾವು ಆ ವಿಷಯಕ್ಕೆ ಹೋದ್ರೆ ನಮಗೆ ಸುಮ್ಮನೆ ಸಮಸ್ಯೆ. ಸಾಹೇಬ್ರಿಗೆ ಗೊತ್ತಿಲ್ಲದೆ ನಾವೇನು ಮಾಡೋದು ಬೇಡ ಅಣ್ಣ. ದಯವಿಟ್ಟು ಇದನ್ನೆಲ್ಲರೂ ಇಲ್ಲಿಗೆ ಬಿಟ್ಬಿಟ್ಟು ಇಲ್ಲಿಂದ ಹೊರಡಿ ಅಕ್ಕ. ಸರಿ ಕಣವ, ನೀನ್ ಹೇಳ್ದಂಗೆ ಕೇಳ್ತೀವಿ. ನೀನ್ ಏನಾರ ಊಂದಿದ್ರೆ ಅವ್ರನ್ನ ಹುಟ್ಟಿದಾಗ್ಬಿಡ್ತದೆ. ಅಣ್ಣ, ನಿನ್ ಕಾಳಜಿ ನಂಗೆ ಅರ್ಥ ಆಗತ್ತೆ. ಆದ್ರೆ ಈಗ ನಾವು ದುಡ್ಕೋದ್ ಬೇಡ. ಸಮಾಧಾನ ಮಾಡ್ಕೊಳ್ಳಿ, ಹೊರಡಿ. ಸರಿ ಕಣ, ಬರ್ರಮ್ಮ ಬನ್ನಿ ನಡ್ರಿ. ಸುಮಿ, ನೀನ್ ಮಾತ್ರ ಒಳ್ಳೆ ಸಮಯಕ್ಕೆ ಬಂದೆ ಕಣವ. ಅವ್ರು ಬಂದಿರೋ ರಭಸಕ್ಕೆ ನನಗೆ ಕೈ ಕಾಲೆಲ್ಲ ನಡ್ಕ ಬಂದ್ಬಿಡ್ತು ಕಣವ. ಒಬ್ಬೊಬ್ರು ಮಚ್ಚು ಕುಳ್ಳು ತಗೊಂಡು ನಡ್ರಿ ವಿಜಯ ಮನೆಗೆ ಹೋಗೋಣ, ಅವ್ರನ್ನ ಎಳ್ದಾಕನ, ಅವ್ರನ್ನ ಕೊಚ್ಚ ಸಾಯಿಸೋಣ ಅಂತ ಒದ್ದಾಡ್ತಿದ್ರು ಕಣಮ್ಮ. ಒಳ್ಳೆ ಟೈಮಿಗೆ ಬಂದೆ ಕಣವ. ಅಪ್ಪ, ಇದೆಲ್ಲ ಇಷ್ಟಕ್ಕೆ ನಿಲ್ಲೋ ಕಾಣಿಸ್ತಿಲ್ಲ. ಇನ್ನು ಏನೇನಾಗುತ್ತೋ ಏನೋ. ಸುಮ್ನೆ ಹೆಂಗಾರ ಆಗ್ಲಿ, ಏನೊಂದ್ 2 ದಿನ ಇಲ್ಲೇ ಇದ್ದು ಇವ್ರೆಲ್ಲಾರನ್ನೂ ಒಂಚೂರು ಸಮಾಧಾನ ಮಾಡ್ಬಿಟ್ಟು ಹೋಗವ. ಅದಕ್ಕೆ ಅಂತಾನೆ ಬಂದಿದ್ದೀನಪ್ಪ. ಇನ್ಮೇಲೆ ಇಲ್ಲೇ ಇರ್ತೀನಿ. ಅಕ್ಕ, ಇಲ್ಲೇ ಇರ್ತೀನಿ ಅಂದ್ರೆ ಏನರ್ಥ? ಏನ್ ಹೇಳ್ತಿದ್ಯಾ ಅಕ್ಕ? ಅದೇ ಕಣೆ ರಾಜಿ, ಕಾಲೋನಿಯವರೆಲ್ಲ ಕೋಪ ಮಾಡ್ಕೊಂಡಿದ್ದೀರಲ್ಲ, ಅದು ಸಾಹೇಬ್ರಿಗೆ ಗೊತ್ತಾಗಿದೆ. ಅದಕ್ಕೆ 1-2 ದಿನ ಇಲ್ಲೇ ಇದ್ದು ಅವ್ರ ಮನ್ಸನ್ನೆಲ್ಲ ತಿಳಿ ಮಾಡೋಣ ಅಂತ. ಅದು ಒಳ್ಳೆ ಕೆಲಸ. ಬಾ ಮಗಳೇ, ಬಾ. ಕೂತ್ಕೊಳ್ಳವ. ಒಳ್ಳೆ ಕೆಲಸ ಮಾಡಿದೆ ಮಗಳೇ. ನಮ್ಮ ಕಾಲೋನಿ ಜನಕ್ಕೂ ಕೌನ್ಸಿಲರು ಸಾಹೇಬ್ರು ಅಂದ್ರೆ ಬೆಟ್ಟದಷ್ಟು ಪ್ರೀತಿ. ಅಂಥದ್ರಲ್ಲಿ ಒಂಚೂರು ಅನ್ಯಾಯ ಆದ್ರೂ ನಮ್ಮ ಜನ ಬೇಜಾರು ಮಾಡ್ಕೊಳಕ್ಕಿಲ್ವೇನವ? ನಾವು ನಮ್ಮೂರಿಗೆ ಒಂಚೂರು ವ್ಯತ್ಯಾಸ ಆದ್ರೂ ನಮ್ಮ ಜನ ಸಹಿಸ್ಕೊಳಕ್ಕಿಲ್ಲ ಕಣವ. ನಮ್ಮ ಕಾಲೋನಿ ಜನ ಒಗ್ಗಟ್ಟಾಗ್ಬಿಟ್ರೆ ಏನು ಮಾಡೋಕ್ಕೂ ಏಸೋದಿಲ್ಲ ಅಂತ ಜನ ನಮ್ಮೂರು. ಇರವ, ಸುಸ್ತಾಗಿದೆಯಾ? ಒಂದೊಡ ನೀರ್ತ. ನನ್ನ ಮನೆ ಬಿಟ್ಟು ಆಚೆ ಹಾಕಿದ್ದಾರೆ ಅಂತ ಕಾಲೋನಿಯಲ್ಲಿ ಗೊತ್ತಾದ್ರೆ ಜನರೆಲ್ಲ ಸಾಹೇಬ್ರ ವಿರುದ್ಧ ತಿರುಗಿ ಬೀಳ್ತಾರೇನೋ. ಸುಭಾಷ್ ಎಲ್ಲಿರ್ತಾರೆ? ನೀವ್ಯಾರು? ನಾನ್ ಸುಭಾಷ್ ಅತ್ಗೆ, ಇವಳು ಸುಭಾಷ್ ತಂಗಿ. ಏನಾಗ್ಬೇಕಾಗಿತ್ತು? ಅವ್ರನ್ನ ನೋಡ್ಬೇಕಾಗಿತ್ತು. ಮೇಡಮ್, ಹಂಗೆಲ್ಲ ಯಾರನ್ನು ಒಳಗಡೆ ಬಿಡಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಮೀ, ನಾನ್ ಹೇಳಿದ್ ಕೇಳಿಸ್ಲಿಲ್ವಾ? ನಾನು ಸುಭಾಷ್ ಅತ್ಗೆ. ಮೇಡಮ್, ನಮ್ಗೆ ನಮ್ದೇ ಆದಂತ ಕೆಲವು ರೂಲ್ಸ್ಗಳಿದೆ ಮೇಡಮ್. ಯಾರು ಅಡ್ಮಿಟ್ ಮಾಡಿದ್ರು ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಬಿಡಂಗಿಲ್ಲ ಮೇಡಮ್. ಓ, ಓಕೆ. ಏನೀಗ ಬಿಡೋದಿಲ್ವಾ? ಮೇಡಮ್, ಅದು ರೂಲ್ಸ್. ರೂಲ್ಸ್ ಅದು ಪರವಾಗಿಲ್ಲ, ತಗೊಳ್ಳಿ, ನಾನು ಯಾರಿಗೂ ಹೇಳೋದಿಲ್ಲ. ಈಗ ನೋಡ್ಬೋದಾ? ಬನ್ನಿ ಮೇಡಮ್, ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಥ್ಯಾಂಕ್ಸ್. ಮೇಡಮ್ ನೋಡಿ, ಅಲ್ಲಿದ್ದಾನೆ. ಥ್ಯಾಂಕ್ ಯು. ಅದಕ್ಕೆ ಸಖತ್ ಬ್ರಿಲಿಯಂಟ್ ನೀವು. ಯಾರನ್ನ ಹೇಗೆ ಒಗ್ಗಿಸ್ಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಮನಿ ಸ್ಪೀಕ್ಸ್ ಜಾನು. ಸುಭಾಷ್, ಸುಭಾಷ್, ಇದಳು. ಏನು ಇದು ಹೀಗಾಗೋಗಿದ್ಯಾ? ನಾನ್ ಹೇಳಿಲ್ವಾ ಜಾನು, ಇಂಥ ರಿಹ್ಯಾಬ್ಸ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಲ್ಲ, ಟಾರ್ಚರ್ ಕೊಡ್ತಾರೆ ಅಂತ. ನೋಡಿ ಹೇಗಾಗಿದ್ದಾನೆ. ಎಕ್ಸ್ಕ್ಯೂಸ್ ಮೀ, ನಾವ್ ಇವ್ರ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಪರ್ಮಿಷನ್ ತಗೊಂಡಿದ್ದೀವಿ. ಸುಭಾಷ್, ಸುಭಾಷ್, ಏನೋ ಇದು ಹೀಗಾಗ್ಬಿಟ್ಟಿದ್ಯಾ? ನಿಂಗೆ ಇಲ್ಲೆಲ್ಲರೂ ತುಂಬಾ ಕಷ್ಟ ಕೊಡ್ತಾ ಇದ್ದಾರಾ? ನಡಿ
ನಾವ್ ಹೋಗೋಣ ಬಾ. ಇರು ಜಾನು ಇರು, ಅವನಿಗೆ ಫಸ್ಟ್ ಗುಡ್ ನ್ಯೂಸ್ ಹೇಳೋಣ, ಅವಾಗ ಅವನಾಗ ಅವನೇ ಮನೆಗೆ ಬರ್ತಾನೆ. ಸುಭಾಷ್, ನಿನ್ನ ಇಲ್ಲಿಗೆ ಯಾರು ಕರ್ಕೊಂಬಂದ್ ಸೇರ್ಸಿದಾರೋ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ಸಿದೀವಿ. ಸುಮನಾನ ಮನೆ ಬಿಟ್ಟು ಕಳ್ಸಿ. ಹೌದು ಕಣೋ, ನಮ್ಗೆ ಯಾವ ಪ್ರಾಬ್ಲಮ್ಸ್ ಇರೋದಿಲ್ಲ, ಇನ್ ನಾವ್ ಆರಾಮಾಗಿರ್ಬೋದು. ಸರಿ, ಹಾಗಿದ್ರೆ ನಿನ್ನ ಈಗ್ಲೇ ಡಿಸ್ಚಾರ್ಜ್ ಮಾಡೋ ವ್ಯವಸ್ಥೆ ಮಾಡಿಸ್ತೀನಿ. ಮನೆಗೆ ಹೋಗೋಣ ಬಾ, ನಡಿ. ನಾನು ಬರಲ್ಲ ಅದಕ್ಕೆ, ನಾನು ಎಲ್ಲಿಗೂ ಬರಲ್ಲ ಅದಕ್ಕೆ. ಸುಭಾಷ್, ನಾನು ಇಲ್ಲೇ ಇರ್ತೀನಿ. ಏಯ್, ಏನೋ ಆಗಿದೆ ನಿಂಗೆ? ಏನೋ ಮಾತಾಡ್ತಿದ್ಯಾ? ಇಷ್ಟು ದಿನ ನಾನು ಮಾಡಿ ತಪ್ಪು ನನಗೆ ಗೊತ್ತಾಗಿದೆ. ಪ್ರೀತಿ ಪ್ರೀತಿ ಅನ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಕೋತಿದ್ದೆ. ಆದ್ರೆ ಅವಳಿಗೆ ನನ್ ಪ್ರೀತಿ ಪಡೆಯೋ ಯೋಗ್ಯತೆ ಇಲ್ಲ ಅಂತ ತಿಳಿಸಿದೆ ಸುಮನ ಅದ್ಕೆ. ನನ್ ಮೇಲೆ ನನಗೆ ಅಸಹ್ಯ ಆಗೋಗಿದೆ ಅದಕ್ಕೆ. ನಾನ್ ಕುಡಿಯೋದ್ ಬಿಡ್ಬೇಕು. ನಾನ್ ಬರಲ್ಲ, ನನ್ಗೆ ಎಲ್ಲಿಗೂ ಬರಲ್ಲ. ಸುಭಾಷ್, ನಿಂತ್ಕೋ. ಡೋಂಟ್ ಬಿ ರಿಡಿಕ್ಯುಲಸ್. ನೋಡು, ಅವಳೇ ಸರಿ ಅನ್ನೋ ತರ ಮಾತಾಡ್ತಿದ್ಯಲ್ಲ. ನೀನ್ ಸುಮ್ನೆ ನನ್ ಜೊತೆ ಬರ್ತಿದ್ಯಾ ಅಷ್ಟೇ. ಬಾ, ಹೋಗೋಣ ಬಾ. ಈಜತ್, ನಾನ್ ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅದಕ್ಕೆ. ಸುಭಾಷ್, ನನ್ ಕೋಪ ಬರ್ಸ್ಬೇಡ. ಇಷ್ಟು ದಿವಸ ನಿನ್ನ ನೋಡ್ಕೊಂಡಿರೋದು ನಾನು, ನಿನ್ನ ಎಲ್ಲಾ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡಿರೋದು ನಾನೇ. ನೋಡು, ನೀನ್ ಇಲ್ಲಿರೋದು ನನಗೆ ಇಷ್ಟ ಇಲ್ಲ. ಆಲ್ರೆಡಿ ನಿನ್ ಬ್ರೈನ್ ವಾಶ್ ಮಾಡಿದಾಳೆ. ಇನ್ನು ನೀನ್ ಇಲ್ಲೇ ಇದ್ರೆ ಇನ್ನೇನೇನಾಗುತ್ತೋ. ಮೊದ್ಲು ನೀನ್ ನನ್ ಜೊತೆಗೆ ನಡಿ, ನಡಿ ಹೋಗೋಣ. ಪ್ಲೀಸ್ ಅದಕ್ಕೆ ಫೋರ್ಸ್ ಮಾಡ್ಬೇಡಿ, ನಾನ್ ಮೊದ್ಲಿನ ತರ ಆಗ್ಬೇಕು. ನಾನ್ ಬರಲ್ಲ ಅದಕ್ಕೆ, ಪ್ಲೀಸ್. ಅದ್ಕೆ ಏನಾಗಿದೆ ಅಕ್ಕೆ ಇವನಿಗೆ? ಇವನ್ನೇನ್ ಕೇಳೋದು, ಇವನ್ನ ಕರ್ಕೊಂಡು ಹೋಗೋಣ ಅಷ್ಟೇ. ಹಲೋ, ಬನ್ನಿ ಇಲ್ಲಿ. ಇವ್ರನ್ನ ಇಮಿಡಿಯೇಟ್ ಡಿಸ್ಚಾರ್ಜ್ ಮಾಡೋ ವ್ಯವಸ್ಥೆ ಮಾಡಿ. ಪರ್ಮಿಷನ್ ತಗೊಂಡಿದ್ದೀರಾ? ಇಲ್ಲ, ನಾನು ಹೋಗಲ್ಲ. ಇವರನ್ನೇ ಹೊರ ಕಳಿಸಿ ಅದಕ್ಕೆ, ಪ್ಲೀಸ್ ಅದಕ್ಕೆ ನೀವು ಹೊರಡಿ. ಸುಭಾಷ್, ಕೂಗಾಡ್ಬೇಡಿ ಮೇಡಮ್, ಇಲ್ಲೆಲ್ಲರಿಗೂ ತೊಂದರೆ ಆಗುತ್ತೆ. ಹೇ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ? ನಂಗೆ ಹತ್ರ ಅಗತ್ಯ ಇಲ್ಲ ಮೇಡಮ್, ನಾನು ಇಲ್ಲಿ ಸ್ಟಾಫ್ ಅಷ್ಟೇ. ಅದಕ್ಕೆ ಪ್ಲೀಸ್ ಅದಕ್ಕೆ ನೀವು ಹೊರಡಿ. ಅದಕ್ಕೆ ಇದೇ ಮಾತಾ? ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ. ನಿನಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ.